ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನ ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಲಕ್ ಅವರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನುವಂತ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆಯಲ್ಲಿ ಇವತ್ತು ಕೂಡಿಸ್ತಾ ಇದ್ದೀವಿ ಒಂದು ಬೆಳೆ. ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯತೀತರು ಸಾಬರಿಗೆ ಹುಟ್ಟದಂಗ ಮಾಡುವಂತ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೊಗೆದು ಯಾವ ರೀತಿ ಇವತ್ತು ನೋಡ್ಲಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಬರೇ ಲೂಟಿ ಮಾಡೋದು, ಬರೇ ಲೂಟಿ, ಕೆಲಸ ಇಲ್ಲ. ಬರೇ ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರ ಗ್ಯಾರಂಟಿ ಮುಗಿತದೆ, ಬಹಳ ದಿವಸ ಹೋಗೋದಿಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತಿಳ್ಕೊಂಡಿದ್ದೀವಿ. ನಮ್ಮ ಯುವಕರು ಇವತ್ತ ಸಾಕಾಗೈತಿ. ಸಾಬರಿಗೆ ಕಾಂಟ್ರಾಕ್ಟು, ಸಾಬರಿಗೆ ಮೀಸಲಾತಿ, ಸಾಬರ ಕಾಲನಿಗಳ ಅಭಿವೃದ್ಧಿ. ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಅಂದರೆ ಶಾಂತಿ ದೂತ. ಸಿದ್ದರಾಮಣ್ಣ ನಮ್ಮ ನಿನ್ನೆ ಮದ್ದೂರಲ್ಲಿ ಕಲ್ಲು ಹೋಗದವ್ರು ಯಾರು? ಸಿದ್ದರಾಮಣ್ಣ. ಈದ್ ಮಿಲಾದಲ್ಲಿ ಪಾಕಿಸ್ತಾನ ಜೆಂಡಾ ಹಾರಿಸೋರು ಯಾವ ತಾಯಿಗಣ್ಣ ನನ್ನ ಮಕ್ಕಳು? ಸಿದ್ದರಾಮಣ್ಣ. ಪಾಕಿಸ್ತಾನ ಧ್ವಜ ಹಾರಿಸಿದ ಆ ಹಲ್ಕಟ್ ನನ್ನ ಮಕ್ಕಳು ಯಾರು? ಸಿದ್ದರಾಮಣ್ಣ. ಸಿದ್ದರಾಮಣ್ಣ ಒಬ್ಬ ಹಿಂದೂ, ಒಬ್ಬ ಹಿಂದೂ ಈ ದೇಶದಲ್ಲಿ ಈದ್ ಮಿಲಾದ್ ಮುಸ್ಲಿಮರ ಪವಿತ್ರ ಒಂದು ಹಬ್ಬದಲ್ಲಿ ಒಬ್ಬ ಹಿಂದೂ ಕಲ್ಲು ಎಲ್ಲಾದ್ರೂ ಈ ದೇಶದಲ್ಲಿ ಒಗದಾನ ಬಂದಿದೆ ಅಂದ್ರೆ ನೀವು ಕಲ್ಲು ಯಾಕೆ ಹೋಗಿಕತ್ತಿರೋ? ಹಲ್ಕಟ್ ನನ್ನ ಮಕ್ಕಳು ಯಾಕೆ ಮಾಡ್ತೀವಿ? ಪಾಕಿಸ್ತಾನಕ್ಕೆ ಹುಟ್ಟಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. इस देश में रहना होगा, वंदे मातरम कहना होगा. ಭಾರತದಲ್ಲಿ ನೀವು ಇರಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅನ್ಬೇಕು. ನಿನ್ನೆ ನನಗ ಮದ್ದೂರಿನಲ್ಲಿ 70ನೇ ಕೇಸು ಹಾಕ್ಯಾರ. ತುಮಕೂರಿನಾಗ 71ನೇ ಲಾಗು ಆಗ್ತದೆ. ನಾನು ನಿಮಗೆಲ್ಲ ಇಲ್ಲಿ ಸೇರಿದಂತ ದೇಶಭಕ್ತರಿಗೆ ಕೇಳ್ತೀನಿ, ಪಾಕಿಸ್ತಾನ ಜೆಂಡಾ ಹಾಕಿದವ್ರಿಗೆ ಬಾಯಿಗೆ ಹಾಕಿ ಗುಂಡು ಹೊಡಿಬೇಕು. ಪಾಕಿಸ್ತಾನ ಜೆಂಡಾ ಬಂದವ್ರಿಗೆ ಹಿಂದಿನ ಗುಂಡು ಹಾಕ್ಬೇಕು ಬೇಡ. ಅಲ್ರೋ ಮಕ್ಕಳ, ಈ ದೇಶದ ಅನ್ನ ತಿಕ್ತೀರಿ, ನೀರು ಕುಡಿತೀರಿ, ಗಾಳಿ ಸೇರಿಸ್ತೀರಿ. ಪಾಕಿಸ್ತಾನ ಮಕ್ಕಳ ಪಾಕಿಸ್ತಾನಕ್ಕೆ ತಿಲ್ಲಾಕ ಜೋಳ ಇಲ್ಲ, ತಿಲ್ಲಾಕ ಅಕ್ಕಿಲ್ಲ. ಅಲ್ಲೇನು RSS ಐತನು ಪಾಕಿಸ್ತಾನದಾಗ? ವಿಶ್ವ ಹಿಂದೂ ಪರಿಷತ್ ಐತನಲ್ಲಿ? ಶ್ರೀರಾಮ ಸೇನಾ ಐತನು? BJP ಐತನು? ಮತ್ತ ಮಕ್ಕಳ ನಿಮ್ಮ ಮಸೂತಿ ಮ್ಯಾಗ ನೀವೇ ಬಾಂಬ್ ಹಾಕೋತಿರು. ಹೋಗಿ ಬಿಡ್ರಪ್ಪ. ಜಗತ್ನಾಗ ಮುಸಲ್ಮಾನ್ರು ಯಾವ ದೇಶನಾಗ ಶಾಂತಿ ಇದಾರ? ಇಂಗ್ಲೆಂಡ್ನಾಗ ಶಾಂತಿ ಇಲ್ಲ, ಅಮೇರಿಕಾದಾಗ ಶಾಂತಿ ಇಲ್ಲ, ಜಪಾನ್ದಾಗ ಶಾಂತಿ ಇಲ್ಲ, ಜರ್ಮನ್ದಾಗ ಶಾಂತಿ ಇಲ್ಲ, ಸ್ವಿಟ್ಜರ್ಲೆಂಡ್ನಾಗ ಶಾಂತಿ ಇಲ್ಲ, ಇಟ್ಲಿ ಒಳಗೆ ಶಾಂತಿ ಇಲ್ಲ, ಫ್ರಾನ್ಸ್ದಾಗ ಶಾಂತಿ ಇಲ್ಲ. ಇವತ್ತು ಬಾಂಗ್ಲಾದೇಶಕ್ಕೆ ನೀವು ಎಷ್ಟು ಹಿಂದೂಗಳು ಕಗ್ಗೋಲಿ ಆಗ್ತಾ ಇದ್ದಾವೆ.
ಬಂಧುಗಳೇ, ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊಂಟಿದೆ. ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಲಾರದೆ ಯಾರು ಹಿಂದೂ ಪರವಾಗಿ ಗಟ್ಟಿರ್ತಾರ ಅವ್ರು ಓಟ್ ಹಾಕ್ಬೇಕು. ಇವತ್ತು ನೀವು ಬಂದಿರಲ್ಲ, ಇಷ್ಟು ಬೇಜಾರ ಒಂದು 15-20 ಜನ ನೀವೇನು ಸೇರಿರಲ್ಲ. ನೀವೇನು ಗಾಡಿ ಕೊಟ್ಟು ಕಳ್ಸ್ಯಾರೇನ್ರಿ? ಯಾರ 5 ರೂಪಾಯಿ ಕೊಟ್ಟಾರೇನ್ರಿ? ಕಳಿಸಿಕೊಟ್ಟಾರೇನ್ರಿ? ನೀವು ಎದಕ್ ಬಂದಿರಿ? ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ. ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡ್ಯದ. ಇವತ್ತು ನಾ ಒಕ್ಕಲಿಗ, ನಾ ಲಿಂಗಾಯತ, ನಾ ದಲಿತ, ನಾ ಮರಾಠ, ನಾ ಬಂಜಾರ, ನಾ ಬ್ರಾಹ್ಮಣ, ನಾ ವೈಶ್ಯ ಯಾವುದೂ ಇಲ್ಲ. ನಾವೆಲ್ಲ ಕೆಲವೊಂದು ಸ್ವಾಮಿಗಳು ತಮ್ಮ ಧರ್ಮದ ಪ್ರಚಾರ ಮಾಡೋದು ಬಿಟ್ಟು ಏನ್ ಹೇಳ್ತಾರೆ ಗೊತ್ತ? ಲಿಂಗಾಯತ ಮತ್ತು ಇಸ್ಲಾಂ ಒಂದೇ ವೇದಿಕೆ. ಹಾಕೊಂಡ್ರಿ ಹೋಗ್ರಲ್ಲ ಸಾಬ್ರೊಳಗ ಕೆಲಸಿಲ್ಲ ನಿಮ್ಗ. ಅಂದ್ರೆ ಲಿಂಗಾಯತ್ರೊಳಗ ತಂಗಿನ ತಾಯಿನ ಯಾರು ಲಗ್ನ ಆಗ್ತಾರೇನ್ರಿ? ಅಲ್ಲಿ ಆಗ್ತಾರ. ಅವ್ರು ಯಾರು ಹೇಳ್ತಾರಲ್ಲ ಅವ್ರು ತಾಯಿನೂ ಆಗ್ತಾರ, ಮಗಳನ್ನೂ ಆಗ್ತಾರೆ, ಎಲ್ಲಾರು ಆಗ್ತಾರ. ನಮ್ಮ ಲಿಂಗಾಯತ್ರೊಳಗ ಯಾರು ಆಗ್ತಾರ? ಅಂದ್ರೆ ಇಸ್ಲಾಂ ಲಿಂಗಾಯತ್ ಹೆಂಗ್ ಒಂದಾಗ್ತದ? ಕೆಲವೊಂದು ಮಂದಿ ಸ್ವಾಮಿಗಳ ಕೆಲಸ ಇವ್ರು ಬಿಟ್ಟಾರ. ಇವ್ರು ಹಿಂದೂ ಧರ್ಮ ಬಿಟ್ಟಾರ, ಎಲ್ಲ ಬಿಟ್ಟಾರ. ಯಾವ ಹಿಂದೂ ಬರ್ಸ್ಬೇಡ ಒಬ್ಬ ನನ್ನ ಮಗ ಹೇಳ್ತಾನ. ಇವತ್ತ ಲಿಂಗಾಯತರು ಬೇರೆ, ವೀರ ಸೇವರತ್ ಮತ್ತೆ ನಮ್ಮಲ್ಲಿ ಡಿಫ್ರೆನ್ಸಿಯೇಷನ್. ಆದ್ರ ಬಂಧುಗಳೇ, ನಾವ್ಯಾರು, ನೀವು ಯಾರು ಲಿಂಗಾಯತರಿ, ವೀರ ಸೇವರಿ, ಒಕ್ಕಲಿಗರಿ, ಮರಾಠರಿ, ರಾಜಪೂತ್ರಿ, ದಲಿತರಿ, ಎಡಗೈರಿ, ಬಲಗೈರಿ, ಆದ್ರೆ ನಾವೆಲ್ಲ ಒಂದಾಗಿದ್ರೆ ಮಾತ್ರ ಭಾರತ ಉಳಿತದೆ. ಇವತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ. ಸರ್ಕಾರಿ ನೌಕರಿಯಲ್ಲಿ, ಕಾಂಟ್ರಾಕ್ಟರ್ ಮುಸ್ಲಿಮರಿಗೆ ಮೀಸಲಾತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯೂ ಸಹ ಅವ್ರು ಹೇಳಿದ್ದಾರೆ, ಯಾವುದೇ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು. ಆದರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡಿದೆ. ಇದನ್ನ ಏನ್ ಮಾಡಬೇಕು? ಬೇಡ, ನಾವೆಲ್ಲ ಒಂದಾಗಬೇಕು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಏನೂ ಇಲ್ಲ. ನಮ್ಮ ಧರ್ಮಕ್ಕೆ ಒಂದು ರೀತಿ ಯಾವುದೇ ಅನ್ಯಾಯ ಆದಾಗ ನಮ್ಮ ಧರ್ಮವನ್ನ ಯಾರಾದರೂ ಮನಸ್ಸು ನೋಯಿಸಿದ್ರೆ ನಮ್ಮ ಕೆಲಸ ಬ್ಯಾಲೆಟ್ ನಲ್ಲಿ ಕೊಯ್ ಕೊಟ್ಟು ಹೋದ್ರೆ ಹೆಂಗ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಿರಲ್ಲ, ಹಂಗೆ ಕರ್ನಾಟಕದ ಯೋಗಿ ಬೇಕಾಗಿದೆ. ಕರ್ನಾಟಕಕ್ಕೆ ಆದಿನಾಥ ಯೋಗಿ ನಂತರ ಮುಖ್ಯಮಂತ್ರಿ ಆಗಬೇಕು. ನಾವೊಂದು ಮಾತು ಹೇಳ್ತೀನಿ ಬಂಧುಗಳೇ, ಮದ್ದೂರಿನಲ್ಲಿ ನಮ್ಮ ಜನ ಹೋದ್ರು, ಅಲ್ಲೇನು ನನ್ನ ಜಾತಿನೇ ಇಲ್ಲ, ಲಿಂಗಾಯತರೇ ಇಲ್ಲ. ಅಲ್ಲಿ ಜನರ ಹುಡುಗರ ಪ್ರೀತಿ ವಿಶ್ವಾಸ, ಅವರು ನನ್ನನ್ನ ಕಾಲು ಮುಗಿದು ನೋಡಿದ್ರೆ ಪ್ರೀತಿ ಮಾಡೋದು ನೋಡಿ ಎತ್ತಾಡ್ರೆ ಹಿಂದೂಗಳ ಪರವಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತ ಮುಖ್ಯಮಂತ್ರಿ ಆದ್ರೆ ಮೊದಲೇ ಕೆಲಸ ಏನ್ ಮಾಡ್ತೀನಿ ಅಂದ್ರೆ ಜೆಸಿಬಿ ಭ್ರಷ್ಟಾಚಾರ ಇಲ್ಲದ ಸರ್ಕಾರ. ನರೇಂದ್ರ ಮೋದಿ ಹೆಂಗ್ ಭ್ರಷ್ಟಾಚಾರ ಇಲ್ಲ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಬರ್ತದೆ. ಯಾರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಡಮ್ ಅಲ್ಲೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಪಂಚನಾಮ ಮಾಡೋದೇನು ಅವಶ್ಯ ಇಲ್ಲ. ಸೀರಾ ಜನ್ನತ್ 72 ಸುಂದರ 30 ಫೂಟಿನ ಮಹಿಳೆಯರು ಇವ್ರ ಕಾಲ ಕೈಯ ಒತ್ತಾಡ್ತಾರೆ. ಅವ್ರ ಧರ್ಮ ಹೇಳ್ತದೆ ಹಿಂದೂಗಳನ್ನ ಕಾಫೀರ್ ಅಂದ್ರ ನಾನ್ ಮುಸ್ಲಿಂ ಯಾರದಾರ ಒಬ್ಬನ ಹೊಡೆದ್ರೆ ಅವ್ರಿಗೆ ಡೈರೆಕ್ಟ್ ಜನ್ನತ್ ಸಿಗ್ತದ. ಅವ್ರ ಧರ್ಮ ಹೇಳ್ತದೆ. ನಾ ಹೇಳ್ತೀನಿ, ಯಾವರೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನೊಬ್ಬನ ಜನ್ನತ್ ಕೊಟ್ಟು ಕಳಿಸಿದ್ರೆ
ನಮಗ ಕೈಲಾಸ ವೈಕುಂಠ ಸಿಗ್ತದೆ. ಸಿಗ್ತದಲ್ಲ? ಯಾರು ಇಂಥ ದೇಶದ್ರೋಹಿಗಳು ನಮ್ಮ ಪೊಲೀಸರು ಹೊಡಿತಾರೋ ಅವ್ರಿಗೆ ಪ್ರಮೋಷನ್ ಸಿಗ್ತದೆ. ಸರ್ಕಾರ ಬಂದ ಹಿಂದೆ ಕಾನೂನು ಹಾಕಿದಾಗ ಇಲ್ಲಕ ನಮ್ಮ ದೇಶ ಉಳಿದಿಲ್ರಿ. ಅಲ್ರಿ ನನ್ನ ಮಕ್ಕಳು 10-12% ಇಟ್ಟೇ ಅದಾರ, ಇಟ್ಟು ಹಾರಾಡ್ತಾರೆ ನನ್ನ ಮಕ್ಕಳು. ರೋಡ್ಗೆಲ್ಲ ಅನಧಿಕೃತ ಮಸೂದಿನೇ, ನಮಗೂ ಪರ್ಮಿಷನ್ ಇಲ್ಲ, ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಸರ್ಕಾರಕ್ಕೇನು ಕೊಡುವುದಿಲ್ಲ. ಮತ್ತ ಮಕ್ಕಳು ಅವ್ರ ಮನೆ ಮುಂದೆ ತಮಟೆ ಬಾರಿಸಬಾರ್ದಂತೆ, ಡಿಜೆ ಹಚ್ಚಬಾರ್ದಂತೆ. ನಾ ತುಮಕೂರು ಜಿಲ್ಲಾ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಡಿಜೆ ಪರ್ಮಿಷನ್ ಸುಮ್ಮನೆ ಕೊಡ್ರಿ. ನೀವು ಡಿಜೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರ ಸುಪ್ರೀಂ ಕೋರ್ಟ್ ನಾಗ ಏನ್ ಹೇಳ್ಯಾರ, 5 ಸಲ ಏನು ಒದರ್ತಾರಲ್ಲ ದಿನ, ಅದು ಆ ಮಾಹಿತಿ ಬಂದ್ ಮಾಡ್ರಿ. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತೀರ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, ಸುಪ್ರೀಂ ಕೋರ್ಟ್ನ ಕಾನೂನು ಆದೇಶವನ್ನು ಪಾಲಿಸ್ತೀರಾ? ಏನೂ ಗೊತ್ತಿಲ್ಲದ ನಾನು ಕೇಳ್ಕೊಂಡು ಹೇಳ್ತೀನಿ, ಸಣ್ಣ ಪುಟ್ಟ ಗಲಭೆಯಾಗಿದೆ ಅಂತ ಮಹಾನ್ ಗೃಹ ಮಂತ್ರಿಗಳೇ, ನಮ್ಮ ಗೃಹ ಮಂತ್ರಿಗಳಿಗೆ ಏನೂ ಗುರುತಿರುವುದಿಲ್ಲ. ಹೋಗಿ ಪ್ರೆಸ್ನವ್ರು ಕೇಳ್ಕೊಂಡೇನೆ, ನನ್ನ ಗಮನಕ್ಕೆ ಬಂದಿಲ್ಲ, ನನಗೆ ಗೊತ್ತಿಲ್ಲ. ನಾನು ಸರಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿನ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಅದೇನು ಸಣ್ಣ ಪುಟ್ಟ ಗಲಭೆ, ಹಿಂದೂಗಳಿಂದಲೇ ಗಲಭೆಗೆ ಕಾರಣ. ಹಾಗಾದ್ರೆ ಗೃಹ ಮಂತ್ರಿಗಳಿಗೆ ಹಿಂದೂಗಳು ಯಾರು ಓಟ್ ಹಾಕಿಲ್ಲ, ಬರೀ ಸಾಬ್ರ ಹಾಕ್ಯಾರ ಮಗ. ಬರ್ರಿ ಮುಂದಿನ ಸಲ 2028 ತಿಳಿಸ್ತೀವಿ ನಾವು, ಹಿಂದೂಗಳು ಒಂದ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. 1944 ಒಂದು ವಿಚಾರವನ್ನ ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಪುಸ್ತಕದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಾರೆ, ಗಾಂಧಿಗೆ ಸಲಹೆ ಕೊಡ್ತಾರೆ, ನೆಹರೂಗೆ ಸಲಹೆ ಕೊಡ್ತಾರೆ, ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಡೀ ರಾಷ್ಟ್ರ ಮಾಡಬಾರ್ದು, 2 ಭಾಗ ಮಾಡಬಾರ್ದು. ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ ಭಾರತ ವಿಭಜನೆಯನ್ನ ಮೊಹಮ್ಮದ್ ಅಲಿ ಜಿನ್ನಾನ ಒತ್ತಾಯದಿಂದ ನೀವು ಮಾಡಿದ್ರೆ ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಬೇಕು. ಪಾಕಿಸ್ತಾನದಲ್ಲಿರುವಂತಹ ದಲಿತರು ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಂಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ನಾವು ಗೌರವ ಕೊಡ್ಬೇಕಲ್ಲ. ಅವರು ಹೇಳಿದಂತ ಮಾತು ಸತ್ಯ ಆಗ್ತಾ ಇದೆಯಲ್ಲ. ಅಲ್ಲ, ನಮ್ಮ ಗಣಪತಿ ಹೋಗುವಾಗ ಉಗುಳ್ತಾರೆ, ಇಟ್ಟಿಟ್ಟೆ ಅದಾವು, ಮೆಣಸಿನಕಾಯಿ ಇಟ್ಟೆ ಅದಾವು, ಗಣಪತಿ ಮ್ಯಾಗ ಉಗುಳ್ತಾರೆ. ಅಂದ್ರೆ ಎಂತ ಸಂಸ್ಕಾರ ಕಲಿಸ್ಲಾಕತ್ತಾರ. ಒಬ್ಬ ಹೇಳದ ಬಿಜಾಪುರ್ನಾಗ, ಗಣಪತಿ ಒಳಗ ದಾರು ಕುಡಿದು ಇದು ಮಾಡ್ತಾರ ಹಿಂದೂಗಳು ಹಂಗ ಅಂತ ಹೇಳ. ಅವನಿಗೆ ಹೇಳಿದೆ ನಾನು, ಅಯೋಗ್ಯ ನನ್ನ ಮಗನೇ, ನಮ್ಮ ಹಿಂದೂ ಯುವಕರು ಸ್ವಲ್ಪ ಕುಡಿತಿರ್ಬೇಕು, ಕುಡಿತಾರೆ, ಸ್ವಲ್ಪ ಇಲ್ಲಿ ಕುಡಿಲಿಕ್ಕಲ್ಲ, ಕೆಲವೊಂದ್ ಕಡೆ ಮಾಡ್ತಾರೆ. ಆದ್ರ ಎಷ್ಟೇ ಕುಡಿಲಿ, ಎಷ್ಟೇ ಡ್ಯಾನ್ಸ್ ಮಾಡ್ಲಿ, ಭಾರತದ ವಿರುದ್ಧ ಘೋಷಣೆ ಮಾಡುವುದಿಲ್ಲ. ಧರ್ಮಕ್ಕೆ ಬರೆಯುವುದಿಲ್ಲ. ನಾವೆಲ್ಲ ಒರಿಜಿನಲ್ ಹಿಂದೂಗಳು. ಯಾಕಂದ್ರ ಈಗೇನು ಕನ್ವರ್ಟ್ ಆಗ್ಯಾರಲ್ಲ ನನ್ನ ಮಕ್ಕಳು, ಇವರೆಲ್ಲ ಟಿಪ್ಪು ಸುಲ್ತಾನ ಔರಂಗಜೇಬನ ಕನ್ವರ್ಟ್ ಆಗಿ ಹೊಡಿತಾರ ಅಂದದ್ದು ಕನ್ವರ್ಟ್ ಆಗ್ಯಾವ. ಇವ್ರು ಮುತ್ತಾನ ಅಪ್ಪನ ಹೆಸರು ಮುತ್ತಾನ ಅಪ್ಪ ತಗೊಂಡ್ರೆ ಮಂಜಪ್ಪನೇ ಇರ್ತಾರೆ, ಮಲ್ಲಪ್ಪರೇ ಇರ್ತಾರೆ.
ಶಿವಕುಮಾರರೇ ಇರ್ತದ. ಯಾಕಂದ್ರೆ ಇವನ್ನೆಲ್ಲ ಕತ್ತಿ ತೋರ್ಸೋಣನೆ ಹೋಗೋಣ ಗಡ್ಡೆ ಬಿಟ್ಕೊಂಡು ಸಾಬ್ರಾಗಿಬಿಟ್ಟ. ನಾವೇನು ಹಿಂದೂಗಳಿದ್ವಿ ಅಲ್ಲಿ ಕೆಸರಿ ಹಾಕಿ ಸುತ್ಕೊಂಡವ್ರು. ನಮ್ಮ ಮುತ್ಯಾಗಳು ಏನು ಬಂದ್ರು ಕನ್ವರ್ಟ್ ಆಗಲಿಲ್ಲ. ನಿನ್ನೆ ನಾನು ಹೋಗಿದ್ದೆ ಅಲ್ಲಿ ಯಾವುದು ಮದ್ದೂರು ಬಲ್ಲಿ ನಮ್ಮ ಅಲ್ಲಿ ಒಬ್ಬ ಹನುಮಂತಿಯವ್ರನ್ನ ಟಿಪ್ಪು ಸುಲ್ತಾನ ಆ ಗುಡಿಯಿಂದ ಎತ್ತೊಯ್ದು ಹೊಳೆಯಾಗ ಹೋಗುದು, ಕಾವೇರಿಯಲ್ಲಿ ಹೋಗುದು, ಒಂದು ಜುಮ್ಮಾ ಮಸ್ತಿ ಕಟ್ಟಾನ ಶ್ರೀರಂಗಪಟ್ಟಣ. ಇವತ್ತು ನೋಡ್ರಿ ಅಲ್ಲಿ ಆ ಹನುಮನ್ ದೇವರನ್ನ ಉಳಿಸಲಿಕ್ಕೆ ನಮ್ಮ ಸಂಘ ಪರಿವಾರದವರು ಒಂದು ದೇವಸ್ಥಾನ ಕಟ್ಟಿ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಕೋರ್ಟಿನಲ್ಲಿ ನಾವು ಕೇಸ್ ಗೆದ್ದು ಟಿಪ್ಪು ಸುಲ್ತಾನ್ ಜುಮ್ಮಾ ಮಸೀದ್ ತೆಗೆದು ಅಲ್ಲಿ ಹನುಮಾನ್ ಮಂದಿರವನ್ನು ಮಾಡ್ತೀವಿ. ಆದೇಶ ಬಂದ ಮೇಲೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಕೆಡಿದ್ರಲ್ಲ, ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂತ ಕರ್ನಾಟಕದಲ್ಲಿ ಬರಬೇಕು ಬೇಡ. ಅದಕ್ಕೆ ಬಂಧುಗಳೇ, ಕೇವಲ ಗಣೇಶನ ಮೆರವಣಿಗೆಯಲ್ಲಿ ಅಷ್ಟೇ ನಮ್ಮ ಉತ್ಸಾಹ ತೋರಿಸೋದು ಬೇಡ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೆಲವೇ ಕುಟುಂಬಗಳು ಈ ರಾಜ್ಯವನ್ನು ಆಳ್ಬೇಕತ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನೀವು ನೋಡ್ರಿ, ನೀವು ಸಾಕಷ್ಟು ಲೂಟಿ ಮಾಡ್ರಿ ಕರ್ನಾಟಕ. ಮೊನ್ನೆ ನೋಡ್ರಿ RCBದು ಘಟನೆ ಆಯ್ತು ಬೆಂಗಳೂರಿನಲ್ಲಿ. ಎಷ್ಟು ಜನ ನಮ್ಮವರು ಏನು ಮುಗ್ಧ ಜನ, ಅದರಲ್ಲಿ 12 ಜನ ಅಲ್ಲ 11 ಜನರ ಪ್ರಾಣ ಹೋತು. ಯಾರು ರಾಜೀನಾಮೆ ಕೊಟ್ಟಿಲ್ಲ, ರಾಜೀನಾಮೆ ಕೊಟ್ಟಿಲ್ಲ, ಕೇಳೋರು ಕೇಳಿಲ್ಲ. ಅವರು ಇವರು ಅಡ್ಜಸ್ಟ್ಮೆಂಟ್. ನಾ ಹೇಳ್ದ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಜಿ ಅವರಿಗೆ, ಅಶೋಕ್ ಅವರೇ, ಆ ಕರಿ ಬಸವ ಬಿಳಿ ಬಸವ ಅಧಿಕಾರಿ ಯಾರು ಗೊತ್ತಿಲ್ಲ ನನಗೆ. ಇಲ್ಲಿ ಕೂತಾರಲ್ಲ ನಂಬರ್ 1 ಆರೋಪಿ ಸಿದ್ದರಾಮಯ್ಯ, ನಂಬರ್ 2 ಅಲ್ಲಿ ನಮ್ಮ ಜನರ ಪ್ರಾಣ ಹೋಗ್ತಾ ಇತ್ತು, ಆ ಕಪ್ಪಿಗೆ ಕಿಸ್ಕೊಳ್ಳಕತ್ತಿದ್ವಿ. ನಂಬರ್ 2ನೇ ಆರೋಪಿ ಯಾರು? 3ನೇ ಆರೋಪಿ ಯಾರು? 3 ಮಂದಿನ ಆರೋಪಿ ಮಾಡ್ಬೇಕಾಗಿತ್ತಿಲ್ಲ. ಪಾಪ ನಿರಪರಾಧಿ ಪೊಲೀಸ್ ಅಧಿಕಾರಿ ಸಸ್ಪೆಂಡ್. ದಯಾನಂದ ಒಬ್ಬ ವಾಲ್ಮೀಕಿ ಜನಾಂಗದ ಒಳ್ಳೆ ಅಧಿಕಾರಿ ಸಸ್ಪೆಂಡ್. ಇನ್ನೂ ಇಬ್ಬರು ಅಧಿಕಾರಿಗಳು ಏನೋ ಇಲ್ಲ, ಪೊಲೀಸರು ಹೇಳ್ಬಿಟ್ಟಾರ ಇದು ಕಂಟ್ರೋಲ್ ಆಗುದಿಲ್ಲ ನಮ್ಗೆ, ನಮ್ಗೊಂದು ಕನಿಷ್ಠ 4-5 ದಿವಸ ಬೇಕು, ಎಲ್ಲ ಕಡೆಯಿಂದ ನಮ್ಮದು ಬಟಾಲಿಯನ್ ಕರ್ಸ್ಬೇಕು, ನಾವೆಲ್ಲ ಕಂಟ್ರೋಲ್ ಆಗ್ಬೇಕಾದ್ರೆ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ನಮ್ಮ ಗೃಹ ಮಂತ್ರಿಗಳ ಬಳಿ ಏನ್ ನಿಲ್ಬಿಡ್ರ. ಒಮ್ಮೆ DK ಕಡೆ ಮಾತಾಡ್ತಾರ, ಒಂದು ಸಿದ್ದರಾಮಯ್ಯ ಕಡೆ, ಒಮ್ಮೆ ತಲೆ ಇಲ್ಲಾರ್ದ ರಾಹುಲ್ ಗಾಂಧಿ ಪರವಾಗಿ. ಇವರು ಮಾಡಿದ ತಪ್ಪು ಪೊಲೀಸರು ಅಪರಾಧಿ ಮಾಡೋದು, ಇದು ಸರಿನಾ? ಅಪರಾಧಿಗಳು ಯಾರು? ಮುಖ್ಯಮಂತ್ರಿ ಅಲ್ವಾ? ವಿಧಾನಸೌಧ ಕರೀಲಾಕ ಯಾಕೆ ಕಿಸಿಲಾಕ ಕರೆದ್ರಪ್ಪ ಸಿದ್ದರಾಮಣ್ಣ? ಬೆಳಿಗ್ಗೆ ಬಂದು ಬಿಡಿ ವಿಧಾನಸೌಧ ಮೆಟ್ಟಲಿನಿಂದ ದೊಡ್ಡ ಬೃಹತ್ ರ್ಯಾಲಿ. ಆದ್ರೆ ಸಸ್ಪೆಂಡ್ ಆದವ್ರು ಪಾಪ ಯಾರು? ಅಧಿಕಾರಿಗಳು ಬಂಧುಗಳು. ಅದಕ್ಕೆ ನಾ ಪೊಲೀಸರಿಗೂ ಹೇಳ್ತೀನಿ, ನೀವು ಹಳ್ಳಿ ಮಳ್ಳಿ ಹಿಂದೂಗಳ ಹಬ್ಬದಾಗ DJ ಹಚ್ಚಬೇಡ್ರಿ, ಡ್ಯಾನ್ಸ್ ಮಾಡಬೇಡ್ರಿ. ನೀವೇನಾರೇ ಆಕ್ಷನ್ ಮಾಡೋದಿತ್ತಂದ್ರೆ ಆ ತಾಯ್ಗಂಡ್ ನನ್ನ ಮಕ್ಕಳು ಪಾಕಿಸ್ತಾನ ನಿಮ್ಮ ಪೌರುಷ ಪಾಕಿಸ್ತಾನ ಜೆಂಡಾ ಹಾರಿಸೋದ್ರ ಮ್ಯಾಗಿರ್ಲಿ, ಹಿಂದೂಗಳ ಮೇಲೆ ಅಲ್ಲ. ನಾವು ಪೊಲೀಸರ ವಿರುದ್ಧ ಇಲ್ಲ. ಅಲ್ಲೊಬ್ಬ ಹೈದರಾಬಾದ್ನಾಗ ಒಬ್ಬ ವಯಸ್ಸಿ ಹೇಳ್ತಾನ, ಬೇವರ್ಸಿ ಐತಿ ನಾನಿಗೆ 15 ಮಿನಿಟ್ ಪೊಲೀಸರ ಸರ್ಚ್ ಬಿಡ್ರಿ, ಈ ಹಿಂದೂಗಳು 100 ಕೋಟಿ ಅದಾರಲ್ಲ ಮುಗಿಸಿ ಬಿಡ್ತೀನಂತ. 15 ಮಿನಿಟ್ 15 ಮಿನಿಟ್ ಪೊಲೀಸರ ಸರ್ಚ್ ಬಿಟ್ರೆ ಇಡೀ ಭಾರತದಲ್ಲಿ ಹಿಂದೂಗಳನ್ನ ಮುಗಿಸಿಬಿಡ್ತೇವತ್ತಾರ. ಈ ನನ್ನ ಮಗ ಅಲೋ ಮಗನೇ, ನಮ್ಮ ಪೊಲೀಸರು ನಮ್ಮಂತವ್ರು ಮುಖ್ಯಮಂತ್ರಿ ಬಂದು ಆರ್ಡರ್ ಮಾಡಿದ್ರ ನೀವು ಒಬ್ರು ಹೇಳಿದ್ರಿ. 15 ಮಿನಿಟ್ ಬೇಕಾಗಲ್ಲ, 5 ಮಿನಿಟ್ ಸುಮ್ಮನಿರ್ಬೇಕು. ದೇಶದಾಗ ಈ ದೇಶದ ಅನ್ನ ತಿಂತೀರಂದ್ರ
ಭಾರತ್ ಮಾತಾ ಕಿ ಜೈ ಅನ್ಬೇಕು, ಒಂದೇ ಮಾತರಂ ಅನ್ಬೇಕು. ಗಣಪತಿ ನಿಮ್ಮ ಮಸೂತಿ ಮುಂದೆ ಹೋಗಾಗ ಡ್ಯಾನ್ಸ್ ಮಾಡ್ತಿದ್ರ ಶರ್ಬತ್ ಕೊಡ್ಬೇಕು ಅಟ್ಟೆ. ಕಲ್ಲು ಬಿಟ್ಟು ಅದು ಅಕ್ರಮ ಮಸೂತಿ ಐತಂದ್ರೆ ಡಮ ಜೆಸಿ ಮಾಡಿರ್ತದೆ. ಕಲ್ಲು ಬಿದ್ದುಕೊಂಡು ಇವತ್ತಿದು 72ನೇ ಕೇಸು. 100 ಯಾವಾಗ ಸೆಂಚುರಿ ಆಗ್ತೈತೆ ಅವ್ರು ಬಂದು ತುಮಕೂರು ಅಂಜಬೇಡ್ರಿ, ಯಾರು ಅಂಜಬೇಡ್ರಿ. ನಾವ್ ಹಿಂದೂಗಳು ಗಟ್ಟಿ ಆಗಿರೋ ಡಿಜೆ ಹೆಂಗ್ ಕೊಡಿಸ್ಬೇಕು ಮುಂದಿನ ನಮ್ಮ ಹಬ್ಬಕ್ಕೆ ಯಾವೇ ರಿಸ್ಟ್ರಿಕ್ಷನ್ ಮಾಡುವಂತ ತೆಗೆದು ಹಾಕ್ತಿವಿ. ಕರ್ನಾಟಕದಲ್ಲಿ ಗಜಾನನ ಉತ್ಸವ ಮತ್ತು ದೇವಿ ಉತ್ಸವನ್ನ ರಾಷ್ಟ್ರೀಯ ಹಬ್ಬ ಆಗಿ ಯಾರು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಕೊಡೋದು ಬೇಕಾಗಿಲ್ಲ. ಕರೆಂಟ್ ಬೇಕಾದಷ್ಟು ಹುಕ್ ಹಾಕೊಂಡು 15 ದಿವಸ ಪುಕ್ಕಟ್ಟು ಗಣಪತಿ ಕೂರಿಸಿ ಪರ್ಮಿಷನ್ ಕೊಡೋರು ಕಾರ್ಪೊರೇಷನ್ದವರು, ಪೊಲೀಸರು ಯಾರ್ಯಾರು ಅದಾರಲ್ಲ ನಿಮ್ಮ ಗಣಪತಿ ಕೂರಿಸಲಿ ಬಂದು ನಮಸ್ಕಾರ. ನಾವು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲಿ ಗಣಪತಿ ಕೂಡಿಸ್ಬೇಕಂತ ನಿರ್ಣಯ ಮಾಡಿದ್ದೀರ ತಾವು ಇಲ್ಲಿ ಸಂತೋಷ ಮಾಡಿ. ಕರ್ನಾಟಕ ಸರ್ಕಾರದಿಂದ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು 11,000 ರೂಪಾಯಿ ಚೆಕ್ ಕೊಟ್ಟು ಕಳಿಸಿದ್ದಾರೆ. ತೆಗೆದುಕೊಳ್ಳಿ, ಸಾಧ್ಯ ಆದರೆ ನಮಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಇಂಥ ಸರ್ಕಾರ ಬೇಕು ನೋಡು. 2028ಕ್ಕೆ ಏನ್ ಮಾಡಬೇಕು? ಕಮಲ ಇಲ್ಲಕಂದ್ರೆ ಜೆಸಿಬಿ. ಇವತ್ತೇನು ಜನ ಕುಡಿದೀವಲ್ಲ, ನಾ ಇಷ್ಟೇ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತ ನಮ್ಮ ಪೊಲೀಸ್ ಅಧಿಕಾರಿಗಳದು ಯಾರದೇ ಅಧಿಕಾರಿಗಳು ತಪ್ಪಲ್ಲ. ಯಥಾ ರಾಜ ಅಂತ ಮುಖ್ಯಮಂತ್ರಿ ಅದನ್ನ ಹಂಗ್ ಮಾಡ್ತಾರ. ನಾಳೆ ನಾವು ಮುಖ್ಯಮಂತ್ರಿ ಆಗಲಿ, ಎಲ್ಲ ಗಣಪತಿಗಳಿಗೆ ಫುಲ್ ಪರ್ಮಿಷನ್ ಕೊಟ್ಟು ಅಲ್ಲಿ ಡಿಜೆ ಯಾರು ಓಪನಿಂಗ್ ಮಾಡ್ತಾರೆ ಗೊತ್ತಾನೆ, PSI ಪೊಲೀಸ್ ಸ್ಟೇಷನ್ ಆರ್ಡರ್ ಕೊಡ್ತೀನಿ. ಎಲ್ಲ ಗಣಪತಿ ಮುಂದೆ ರಿಬ್ಬನ್ ಕತ್ತರಿಸಿ ಡಿಜೆ ಚಾಲು ಮಾಡ್ತಾರೆ. ಅದನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡೂ ನಮ್ಮ ಅಜೆಂಡಾ. ನಾವೊಂದು ಮಾತು ಇವತ್ತು ಗಣಪತಿ ಸಾಕ್ಷಿಯಾಗಿ ಹೇಳ್ತೀನಿ, ನಾವು ಭ್ರಷ್ಟಾಚಾರ ಮಾಡಿ ನಮ್ಮ ಮೊಮ್ಮಕ್ಕಳು ತಿನ್ನೋಟಾಗ್ತೀವಿ ಅನ್ನ ಮಾಡ್ಕೋದಿಲ್ಲ. ಈ ರಾಜ್ಯದ ಅಭಿವೃದ್ಧಿ ಮಾಡ್ತೀವಿ ಅಂತ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಯೋಗಿ ಆದಿತ್ಯನಾಥ್ ಕಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಸೊಗಡು ಶಿವಣ್ಣನ